ನಮಸ್ಕಾರ ವೀಕ್ಷಕರೇ, ಬಿಎನ್ ಟಿವಿ ಕನ್ನಡಗೆ ಸ್ವಾಗತ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಕ್ಯಾನ್ಸರ್ ಆಪರೇಷನ್ ಮುಗಿಸಿಕೊಂಡು ಬಂದ ಶಿವರಾಜ್ ಕುಮಾರ್ ಅವರನ್ನು ನಾಗವಾರದಲ್ಲಿ ಇರುವ ಶಿವಣ್ಣ ಅವರ ಮನೆಯಲ್ಲಿ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಅಮೆರಿಕದಲ್ಲಿ ಕ್ಯಾನ್ಸರ್ ಸರ್ಜರಿಯ ನಂತರ ಯಶಸ್ವಿಯಾಗಿ ಗುಣಮುಖರಾಗಿ ವಾಪಸ್ಸಾಗಿದ್ದಾರೆ. ಅವರಿಗೆ ಅದ್ದೂರಿಯಾದ ಸ್ವಾಗತ ಕೂಡ ಮಾಡಲಾಗಿದೆ. ಶಿವಣ್ಣನ ವೆಲ್ಕಮ್ ಮಾಡೋಕೆ ಅವರ ಅಪ್ಕಮಿಂಗ್ ಚಿತ್ರತಂಡದ ಅಭಿಮಾನಿಗಳು ಸಹ ಏರ್ಪೋರ್ಟ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಇಂದು ಸಿಎಂ ಸಿದ್ದರಾಮಯ್ಯ ಕೂಡ ಅವರ ಮನೆಗೆ ತೆರಳಿ ಹೂಗುಚ್ಛ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ಸಿಎಂ ಸಚಿವ ಬೈರತಿ ಸುರೇಶ್, ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಶಾಸಕ ಭೀಮಣ್ಣ ನಾಯಕ್ ಸಾಥ್ ನೀಡಿದ್ರು. ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು 1 ತಿಂಗಳ ನಂತರ ಅಮೆರಿಕದಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಸರ್ಜರಿಗಾಗಿ ಅಮೆರಿಕಾಗೆ ಹೋಗಿದ್ರು. ಜನವರಿ 24ನೇ ತಾರೀಕಿನಂದು ಅಮೆರಿಕದಿಂದ ಹೊರಟಿದ್ದ ಶಿವಣ್ಣ 26ಕ್ಕೆ ಬೆಂಗಳೂರಿಗೆ ಬಂದು ತಲುಪಿದ್ರು. ಬೆಳಗ್ಗೆ 8:50ಕ್ಕೆ ದುಬೈನಿಂದ ಕೆಐಎಬಿಗೆ ಆಗಮಿಸಿದ ಶಿವಣ್ಣ ಅವರು ಚಿಕಿತ್ಸೆಗಾಗಿ ಅಮೆರಿಕಾಗೆ ತೆರಳಿದ್ರು. ಅಮೆರಿಕದಿಂದ ಬರ್ತಿರುವ ಶಿವಣ್ಣನನ್ನ ಸ್ವಾಗತಿಸೋದಕ್ಕೆ ಶಿವಣ್ಣ 45 ಬಳಗ ಕೂಡ ಏರ್ಪೋರ್ಟ್ ತಲುಪಿತ್ತು. 45 ನಿರ್ದೇಶಕ ಅರ್ಜುನ್ ಜನ್ಯ, ನಿರ್ಮಾಪಕ ರಮೇಶ್ ರೆಡ್ಡಿ ಆಗಮಿಸಿದ್ರು. ಒಟ್ನಲ್ಲಿ ಇವರ ಆಗಮನಕ್ಕೆ ಇಡೀ ಸ್ಯಾಂಡಲ್ವುಡ್ನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದು, ಇದೀಗ ಶಿವಣ್ಣ ಕರುನಾಡಿಗೆ ವಾಪಸ್ ಆಗಿರೋದು ಕನ್ನಡ ಅಭಿಮಾನಿಗಳಿಗೆ ಮತ್ತಷ್ಟು ಸಂತಸ ತಂದಿದೆ. ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ, ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.